ರಾಮಾಚಾರಿ ಸೀರಿಯಲ್. ರಾಮಾಚಾರಿಯ ಪ್ರಾಣ ಕಾಪಾಡಿದ ಕೃಷ್ಣನ ಮೇಲೆ ಬಿದ್ದಿದ್ದ ದೊಡ್ಡ ಜವಾಬ್ದಾರಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ಎಷ್ಟೇ ವಿಘ್ನ ಎದುರಾದರೂ ಕೃಷ್ಣನ ಸಹಾಯದಿಂದ ರಾಮಾಚಾರಿಯನ್ನು ಧಾತ್ರಿವನ ತಲುಪಿಸುವಲ್ಲಿ ಚಾರುಲತಾ ಯಶಸ್ವಿಯಾಗಿದ್ದಾಳೆ. ಧಾತ್ರಿವನದಲ್ಲಿ ರಾಮಾಚಾರಿ ಚಿಕಿತ್ಸೆ ನಡೆಯುತ್ತಿದೆ. ಇತ್ತ ರಾಮಾಚಾರಿ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಮಾಡಿ ಪಾಸ್ ಮಾಡಿದ್ದಾರೆ ದೇವ್. ಹೀಗಾಗಿ ತನ್ನನ್ನು ಬಚಾವ್ ಮಾಡಿಕೊಂಡು ರಾಮಾಚಾರಿಯನ್ನು ಸೇಫ್ ಮಾಡುವುದು ಇದೀಗ ಕೃಷ್ಣನ ಮೇಲಿರೋ ದೊಡ್ಡ ಜವಾಬ್ದಾರಿ. ಫುಲ್ ಕನ್ಫ್ಯೂಷನ್. ಜೈಲಿನಿಂದ ಎಸ್ಕೇಪ್ ಆಗಲು ನಾಟಕ ಮಾಡಲು ಹೋದ ರಾಮಾಚಾರಿಯ ತಲೆಗೆ ಗಂಭೀರವಾಗಿ ಪೆಟ್ಟು ಬಿತ್ತು. ಪರಿಣಾಮ ರಾಮಾಚಾರಿಯ ಬ್ರೈನ್ ಡೆಡ್ ಆಗಿದೆ. ಇರುವ ಅಲ್ಪ ಸ್ವಲ್ಪ ಪ್ರಾಣವನ್ನು ತೆಗೆಯುವಂತೆ ಮಾನ್ಯತೆ ಸೂಚಿಸಿದ್ದಾಳೆ. ಹೀಗಾಗಿ ರಾಮಾಚಾರಿ ಮೇಲೆ ಪೊಲೀಸ್ ದೇವ್ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ್ದಾನೆ. ಆಂಬ್ಯುಲೆನ್ಸ್ ಗೆಂಡು ನಿಂತಾಗ ಸ್ನೇಹಿತ ವಾಹನವನ್ನು ಅರೇಂಜ್ ಮಾಡಿ ಚಾರುಲತಾ ಹಾಗೂ ರಾಮಾಚಾರಿ ಧಾತ್ರಿವನ ತಲುಪುವ ಹಾಗೆ ಕೃಷ್ಣ ನೋಡಿಕೊಂಡು, ಜೊತೆಗೆ ರಾಮಾಚಾರಿಯನ್ನು ಕೊಲ್ಲಲು ಬಂದ ರೌಡಿಗಳ ಮೂಳೆ ಮುರಿದಿದ್ದ ಕೃಷ್ಣ ವಧೆ ತಿಂದಿದ್ದ ರೌಡಿಗಳು ಕೃಷ್ಣನನ್ನು ರಾಮಾಚಾರಿ ಅಂತ ಭಾವಿಸಿ ಪೊಲೀಸ್ ದೇವ್ನನ್ನೇ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ರಾಮಾಚಾರಿ ಬ್ರೈನ್ ಡೆಡ್ ಆಗಿತ್ತು. ಈಗ ಬದುಕಿ ರೌಡಿಗಳನ್ನು ಹೊಡೆಯಲು ಹೇಗೆ ಸಾಧ್ಯ? ಜೈಲಿನಲ್ಲಿ ರಾಮಾಚಾರಿ ಏಟು ತಿಂದಿದ್ದೆ ನಾಟಕನ ಇದೆಲ್ಲವೂ ಫ್ರೀ ಪ್ಲಾನ್ಡ್ ಇರಬಹುದಾ ಎಂದು ಅನುಮಾನ ದೇವ್ ಹಾಗೂ ಮಾನ್ಯತೆಗೆ ಕಾಡುತ್ತಿದೆ. ಹೀಗಾಗಿ ರಾಮಾಚಾರಿ ಮೇಲೆ ಶೂಟ್ ಅಂಡ್ ಸೈಡ್ ಆರ್ಡರ್ ಕೊಟ್ಟಿದ್ದಾರೆ ದೇವ್. ಇದನ್ನು ಕೇಳಿ ಕೃಷ್ಣನಿಗೆ ಗಾಬರಿಯಾಗಿದೆ. ಕೃಷ್ಣನಿಗೆ ದೊಡ್ಡ ಟಾಸ್ಕ್. ತಾನು ರಾಮಾಚಾರಿ ಪರ ಅಂತ ಗೊತ್ತಾಗದಂತೆ ದೇವ್, ಮಾನ್ಯತಾ ಹಾಗೂ ವೈಶಾಖನ ಮುಂದೆ ಕೃಷ್ಣ ನಾಟಕ ಮಾಡಬೇಕು. ರಾಮಾಚಾರಿ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗದಂತೆ ಕೃಷ್ಣ ನೋಡಿಕೊಳ್ಳಬೇಕು. ಜೊತೆಗೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇರೋದರಿಂದ ರಾಮಾಚಾರಿಯನ್ನು ಸದಾ ಕಾಯುವ ಜವಾಬ್ದಾರಿ ಕೃಷ್ಣನ ಮೇಲಿದೆ. ಬದುಕುತ್ತಾನ ರಾಮಾಚಾರಿ? ರಾಮಾಚಾರಿ ಧಾತ್ರಿವನ ಚಿಕಿತ್ಸೆ ನೀಡಲಾಗುತ್ತಿದೆ. ಮೆದುಳಿಗೆ ಬಲವಾದ ಪೆಟ್ಟು ಬೀರೋದ್ರಿಂದ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಗುರುಗಳು ತಿಳಿಸಿದ್ದಾರೆ. ಚಿಕಿತ್ಸೆ ಹಾಗೂ ಪೂಜಾ ಫಲದಿಂದ ರಾಮಾಚಾರಿ ಬದುಕುತ್ತಾನ ಅನ್ನೋದು ಸದ್ಯದಲ್ಲೇ ಸಸ್ಪೆನ್ಸ್. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.